ಕೇಳ್ತಾನೆ ಉದ್ಧವ ಗೀತೆಯಲ್ಲಿ ಕೃಷ್ಣನನ್ನ ಭಾಗವತದಲ್ಲಿ ಬಂದಿದೆ. ಶ್ರೀ ಯಾವುದು ಹೇಳು, ಸಂಪತ್ತು ಅಂದ್ರೆ ಯಾವುದು? ಅಲ್ಲ, ಬೃಹಸ್ಪತಿ ಅವತಾರಭೂತನಾದಂತಹ ಉದ್ಧವನಿಗೆ ಶ್ರೀ ಯಾವುದೊಂದು ಗೊತ್ತಿಲ್ವೋ? ಗೊತ್ತಿದೆ. ಆದರೆ ಕೃಷ್ಣನ ಬಾಯಲ್ಲಿ ಯಾವುದು ಶ್ರೀ? ಒಂದು ವಿಶಿಷ್ಟವಾದ ಅರ್ಥವನ್ನ ತಿಳ್ಕೊಳ್ಬೇಕು ಎಂಬ ದೃಷ್ಟಿಯಿಂದ ಬೃಹಸ್ಪತಿಯ ಅವತಾರಭೂತನಾದ ಉದ್ಧವ ಕೃಷ್ಣನಲ್ಲಿ ಪ್ರಶ್ನೆ ಮಾಡಿದಾಗ ಕೃಷ್ಣನ ಬಾಯಲ್ಲಿ ಬಂದ ಉತ್ತರವೇನು? ಶ್ರೀರ್ಗುಣಾಃ ನೈರಪೇಕ್ಷಾದ್ಯಾಃ. ನಿಸ್ಪೃಹತೆ ಮೊದಲಾದ ಗುಣಗಳೇನಿದೆ ಅದು ಶ್ರೀ. ಗುಣವೇ ಸಂಪತ್ತು, ಗುಣಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ. ಅದರಲ್ಲಿಯೂ ಶ್ರೀರ್ಗುಣ ನೈರಪೇಕ್ಷಾದ್ಯ ಅಂತ ಹೇಳ್ತಾರೆ. ನಿಸ್ಪೃಹತೆ ಅಂದ್ರೆ ಎರಡರ್ಥ. ತನಗೆ ವೈಯಕ್ತಿಕವಾಗಿ ಯಾವ ಆಸೆಯೂ ಇರುವುದಿಲ್ಲ, ಆಶಾಪಾಶದಿಂದ ಮುಕ್ತನಾದವನು, ಆಶೆಯನ್ನು ಮೆಟ್ಟಿ ನಿಂತವನು. ನಿಸ್ಪೃಹಸ್ಯ ತೃಢಂ ಜಗತ್. ಯಾವುದನ್ನು ಅವನು ಕ್ಯಾರ್ ಮಾಡೋಲ್ಲ, ಯಾಕಂದ್ರೆ ಯಾವುದನ್ನು ಅವನಿಗೆ ಅಗತ್ಯ ಇಲ್ಲ. ಜಗತ್ತನ್ನು ತೃಣದಂತೆ ನೋಡ್ತಾನೆ, ಅವನಿಗೆ ಯಾರಿಂದ ಏನಾಗಬೇಕಾಗಿಲ್ಲ. ಆಸೆ ಬುರುಕನಿಗೆ ಎಲ್ಲವೂ ಬೇಕು. ಆಸೆ ಮೆಟ್ಟಿ ನಿಂತವನಿಗೆ ಅವನ ಯಾರ ದಾಸವೂ ಆಗುವುದಿಲ್ಲ. ಆಸೆಗೆ ದಾಸನಾದ್ರೆ ಎಲ್ಲರಿಗೂ ದಾಸನಾಗ್ತಾನೆ. ಆಸೆ ಮೆಟ್ಟಿ ನಿಂತರೆ ಯಾವುದಿಲ್ಲ ಅಂತ ಒಂದು ಅರ್ಥ. ಇಲ್ಲಿ ಎರಡು ಅರ್ಥ. ಒಂದು, ವೈಯಕ್ತಿಕವಾಗಿ ಆತನಿಗೆ ಯಾವುದ ಆಸೆ ಇಲ್ಲ, ಇಚ್ಛೆ ಇಲ್ಲ. ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲವರು ಸಿಂಹಾಸನಲ್ಲಿದ್ದವರನ್ನ ಕಾಲೆಳಿತಾರೆ. ಕಾಲೆಳೆಯುವುದು ಯಾಕೆ? ಅವರು ಸಿಂಹಾಸನದಲ್ಲಿ ಕಣ್ಣಿಟ್ಟಿದ್ದಾರೆ. ಎಷ್ಟೋ ಜನ ನಮ್ಮ ರಾಜಕೀಯದಲ್ಲಿ ಗೊತ್ತಾಗತ್ತೆ, ಕುರ್ಚಿಯಲ್ಲಿ ಆಸೆ ಇದ್ದು ಕುತ್ಕೊಂಡವ್ರನ್ನ ಎಳೆಯುವುದು, ಇದು ನಾವು ಕಾಣ್ತೇವೆ. ಹಾಗಾಗಿ ಯಾಕೆ ಸಿಂಹಾಸನ ಕೆಳಗೆ ಎಳೆಯುವುದಂದ್ರೆ ತಾವು ಕುತ್ಕೊಳ್ಳಿಕ್ಕೋಸ್ಕರ. ಆದ್ರೆ ನಮ್ಮ ಕೃಷ್ಣ ಸಿಂಹಾಸನಲ್ಲಿದ್ದವರ ಬಹಳ ಮಂದಿಯ ಕಾಲು ಎಳೆದು ಕೆಳಗೆ ಬೀಳಿಸಿದ್ದಾನೆ. ಆದ್ರೆ ಯಾವ ಸಿಂಹಾಸನದಲ್ಲಿ ಕೃಷ್ಣ ಕುತ್ಕೊಳ್ಳಿಲ್ಲ. ಸಿಂಹಾಸನದ ಆಸೆಯಿಂದ ಇನ್ನೊಬ್ಬರನ್ನು ಸಿಂಹಾಸನ ಕೆಳಗೆ ಬೀಳಿಸಿದ್ದಲ್ಲ ಕೃಷ್ಣ. ಎಲ್ಲ ದೃಷ್ಟಾಂತ ಹೇಳುತ್ತೇವೆ ನೋಡಿ ಎಷ್ಟು. ಮಥುರಾ ಸಿಂಹಾಸನದಲ್ಲಿ ಉಗ್ರಸೇನ ಮೊದಲು ಕುತ್ಕೊಂಡಿದ್ದ. ದುಷ್ಟನಾದಂತಹ ಮಗ ಕಂಸ ಅಪ್ಪನನ್ನೇ ಕೆಳಗಿಳಿಸಿ ತಾನು ಕುತ್ಕೊಂಡ. ಇದು ಅನೈತಿಕವಾಗಿ ಕುರ್ಚಿ ಹಿಡಿದದ್ದು. ಇಂಥ ದುಷ್ಟ ಕಂಸನ ಹಾವಳಿಯಿಂದ ಎಲ್ಲ ಸಾತ್ವಿಕರಾದ ಯಾದವರೆಲ್ಲ ಮಥುರೆಯಿಂದ ಬೇರೆ ದೇಶಕ್ಕೆ ವಲಸೆ ಹೋಗಿಬಿಟ್ಲು. ಅಷ್ಟು ತೊಂದರೆ ಕೊಡ್ತಾ ಇದ್ದ. ಇಂಥವನನ್ನ ಕೃಷ್ಣ ಅವನ ಕೇಶಪಾಶವನ್ನು ಹಿಡಿದು ಜಕ್ಕೆ ಕೆಳಗೆ ಬೀಳಿಸಿ ಸಂಹಾರ ಮಾಡಿದ. ಆದರೆ ತಾನು ಕುತುಕೊಳ್ಳಿಲ್ಲ. ಮತ್ತೆ ಆ ಮುದುಕನಾಗಿರ್ತಕ್ಕಂತಹ ಉಗ್ರಸೇನನಿಗೆ ಅಲ್ಲಿ ಪಟ್ಟ ಕಟ್ಟಿ ಕೈ ಮುಕ್ಕೊಂಡು ಕೆಳಗೆ ಇಟ್ಕೊಂಡು ರಾಜರು ಅಪ್ಪಣೆ ಕೊಡಬೇಕು, ಸೇವೆಗಚ ನಾನಿದ್ದೆ ಅಂತ ಆಕ್ಟಿಂಗ್ ಮಾಡ್ತಾನೆ ಕೃಷ್ಣ. ಹಾಗಾಗಿ ಹಿರಿಯರನ್ನ ಕೂಡಿಸಿ ತಾನು ಸಂತೋಷಪಟ್ಟ, ಭಕ್ತರನ್ನು ಕೂಡಿಸಿ ಸಂತೋಷಪಟ್ಟ. ಇದು ಕೃಷ್ಣ ಮಾಡಿದ್ದು. ಅಸುರ ಕಂಸ ಮರ್ದನ ಅವನ ಸಿಂಹಾಸನಕ್ಕೋಸ್ಕರ ಅಲ್ಲ, ದುಷ್ಟನನ್ನ ಕೆಳಗಿಳಿಸಿ ಒಳ್ಳೆ ಭಕ್ತನನ್ನು ಸಿಂಹಾಸನ ಕೂಡಿಸ್ಬೇಕೆಂಬ ದೃಷ್ಟಿಯಿಂದಲೇನು. ಇದು ನಿಸ್ಪೃಹತೆಯಿಂದ ಜಗತ್ತಿಗೆ ಒಳ್ಳೆದಾಗ್ಲಿ, ಭಕ್ತರಿಗೆ ಒಳ್ಳೆದಾಗ್ಲಿ ಅಂತ ಕೃಷ್ಣ ಮಾಡಿದ್ದು. ತಾನು ಸಿಂಹಾಸನ ಬಿಟ್ಟು ಕೂತ್ಕೊಂಡ. ಅದಕ್ಕೆ ಹೇಳ್ತಾರೆ, ಕೃಷ್ಣ ಮೊದಲು ಉಪದೇಶ ಕೊಟ್ಟ ಅಲ್ಲ, ಮೊದಲು ತಾನು ಕೃತಿಯಲ್ಲಿ ತೋರಿದ, ನಂತರ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ. ಏನು ಹೇಳ್ತಾನೆ? ಫಲೇಸಕ್ತೋ ನಿಬದ್ಧತೆ. ಹಾಗಾಗಿ ನೀನೇನ್ ಮಾಡು? ನಿಷ್ಕಾಮ ಕರ್ಮ ಮಾಡು. ಯಾವುದೇ ಫಲಕಾಮನೆ ಇಲ್ಲದೇನೆ ನಿಸ್ವಾರ್ಥದಿಂದ ಕರ್ಮ ಮಾಡು ಅಂತ ಭಗವದ್ಗೀತೆಯಲ್ಲಿ ಹೇಳಿದ. ಯಾವಾಗ? ಕೊನೆಗೆ ಅರ್ಜುನನಿಗೆ ಉಪದೇಶ ಮಾಡಿದ. ಆದ್ರೆ ಮೊದಲು ಕೃತಿಯಲ್ಲಿ ತೋರಿಸಿದ. ಅವನಿಗೆ ಎಷ್ಟು ವರ್ಷ? 11 ವರ್ಷ ಆಗಿದೆ. 11 ವರ್ಷ ತನಕ ಅವನು ನಂದಗೋಕುಲದಲ್ಲೇ ಇದ್ದ. ಮತ್ತೆ ಬಂದ.
11 ವರ್ಷ ಪೂರ್ತಿ ಆದ ನಂತರ ಬಂದ ಕಂಸನನ್ನು ಮರ್ದನ ಮಾಡಿದ. 12ನೇ ವಯಸ್ಸಿನಲ್ಲೇನು ನಿಷ್ಕಾಮ ಕರ್ಮ ಮಾಡಿದ. ಮಥುರಾ ಸಿಂಹಾಸನ ಕಾಮನೆ ಇಲ್ಲದೇನೆ ಕಂಸನನ್ನು ಮರ್ದನ ಮಾಡಿದ. ಅದಾದ ಬಳಿಕ ನರಕಾಸುರ ಸಿಂಹಾಸನದಲ್ಲಿ ನರಕಾಸುರ ಇದ್ದ. ಪ್ರಾಗ್ಜ್ಯೋತಿಷಪುರದ ಸಿಂಹಾಸನ. ನರಕಾಸುರನ ಸಂಹಾರ ಮಾಡಿದ ನಂತರ ತಾನು ಕೂತ್ಕೊಳ್ಳಿಲ್ಲ. ಅಲ್ಲಿ ಅವನ ಮಗನಾಗಿರ್ತಕ್ಕಂಥ ಭಗದತ್ತನಿಗೆ ಸಿಂಹಾಸನ ಕೊಟ್ಟ. ಅದಾದ ನಂತರ ಮಾಗದ ಸಿಂಹಾಸನದಲ್ಲಿ ಜರಾಸಂಧ ಕೂತ್ಕೊಂಡಿದ್ದ. ಅವನನ್ನು ಭೀಮಸೇನನ ಮೂಲಕ ಕೊಲಿಸಿದ ನಂತರ ತಾನು ಕೂತ್ಕೊಳ್ಳಿಲ್ಲ. ಅವನ ಮಗನಾದ ಸಹದೇವ ಎನ್ನುವನಿಗೆ ಒಳ್ಳೆ ಸಾಥಿ ಕೊಟ್ಟ. ಶಕ್ರದೇವ ಶ್ರೀಕಾಲ ವಾಸುದೇವನ ಸಿಂಹಾಸನ, ಅದು ಕರವೀರಪುರದ ಸಿಂಹಾಸನ. ಅಲ್ಲಿ ದುಷ್ಟ ಶ್ರೀಕಾಲ ವಾಸುದೇವ ಕೂತ್ಕೊಂಡಿದ್ದ. ಅವನನ್ನು ಸಂಹಾರ ಮಾಡಿ ಅವನ ಮಗನಾದ ಶಕ್ರದೇವನಿಗೆ ಕೊಟ್ಟ. ಅಂದ್ರೆ ದುಷ್ಟರನ್ನ ಮರ್ದನ ಮಾಡಿದ್ದು ಸಿಂಹಾಸನ ಕೆಳಗೆ ಇಳಿಸಿದ್ದು, ತಾನು ಸಿಂಹಾಸನ ಇರ್ಲಿಕ್ಕತ್ರ ಶಿಷ್ಟರನ್ನ ಸಿಂಹಾಸನ ಕುಳಿಸಿದ್ದು. ಇದು ಕೃಷ್ಣನ ನಿಸ್ಪೃಹತೆ. ಇಂಥ ನಿಸ್ಪೃಹತೆ ಕೃಷ್ಣನಲ್ಲಿ ಎದ್ದು ಕಾಣ್ತದೆ. ಆದ್ರಿಂದಾಗಿ ಮೊದಲು ನಿಷ್ಕಾಮ ಕರ್ಮವನ್ನು ಮಾಡಿ ಕೊನೆಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ. ತಾನು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿ ಭಗವಂತನ ಅನುಷ್ಠಾನ ಮಾಡಬೇಕಂತಿಲ್ಲ. ಆದ್ರೆ ಲೋಕದ ಶಿಕ್ಷಣಕ್ಕೋಸ್ಕರ ಇದನ್ನು ಮಾಡಿ ಮೊದಲು ಮಾಡಿದ, ನಂತರ ಆಡಿದ. ತಾನು ಜೀವನದಲ್ಲಿ ಮಾಡಿ ಆಡಿ ತೋರಿಸಿದ. ಅದಕ್ಕೆ ಭಗವದ್ಗೀತೆ ಸಂದೇಶ ಇವತ್ತೂ ಕೂಡ ಪರಮ ಮಾನ್ಯವಾದ ಈ ಕಾರಣದಿಂದ. ಹೀಗೆ ನಿಸ್ಪೃಹತೆಯಿಂದ ಭಗವಂತ ಈ ಕಾರ್ಯವನ್ನು ಮಾಡಿದ. ಇದು ಕೃಷ್ಣನನ್ನು ನಾವು ಎದ್ದು ಕಾಣ್ತಕ್ಕಂಥದ್ದು ಒಂದರ್ಥ. ಆದ್ರೆ ಇನ್ನೊಂದು ನಿರಪೇಕ್ಷ. ಅಂದ್ರೆ ಭಗವಂತನಿಗೆ ಯಾರ ಅವಲಂಬನೆಯೂ ಬೇಕಾಗಿಲ್ಲ. ಇದು ಸ್ವಾತಂತ್ರ್ಯ ಅಂತ ಅರ್ಥ. ದೊಡ್ಡ ಗುಣ ಯಾವುದಂದ್ರೆ ಸ್ವಾತಂತ್ರ್ಯ. ಪ್ರತಿಯೊಂದರಲ್ಲಿಯೂ ಕೂಡ ಇನ್ನೊಬ್ಬರನ್ನು ನಾವು ಅವಲಂಬಿಸಬಾರ್ದು. ಈಗ ನಮ್ಮ ಅಸ್ತಿತ್ವಕ್ಕೆ ಭಗವದ್ ಅನುಗ್ರಹ ಬೇಕು. ಯಾಕಂದ್ರೆ ದ್ರವ್ಯಂ ದೇಶಶ್ಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷೆಯ ಅಂತ ಹೇಳ್ತಾರೆ. ಭಗವಂತನ ಉಪೇಕ್ಷೆ ಮಾಡಿದ್ರೆ ನಮ್ಮ ಅಸ್ತಿತ್ವವೇ ಇಲ್ಲ. ನಮ್ಮ ಪ್ರವೃತ್ತಿಗೆ, ನಮ್ಮ ತಿಳುವಳಿಕೆಗೆ, ನಮ್ಮ ಅಸ್ತಿತ್ವಕ್ಕೆ, ಪ್ರತಿಯೊಂದು ಚಟುವಟಿಕೆಗೆ, ನಮ್ಮ ಆಗು ಹೋಗುಗಳಿಗೆ ಎಲ್ಲದಕ್ಕೂ ಭಗವಂತನ ಅನುಗ್ರಹ ಬೇಕಾಗುತ್ತೆ. ಅವನ ಇಚ್ಛೆಗೆ ಬಾರ್ಲಿಲ್ಲ ಅಂದ್ರೆ ಯಾವುದೂ ಆಗೋದಿಲ್ಲ. ಹಾಗಾದ್ರೆ ಪ್ರತಿಯೊಂದರಲ್ಲಿಯೂ ನಾವು ಭಗವಂತನ ಸಾಪೇಕ್ಷತೆ ನಮಗಿದೆ. ಹಾಗಾಗಿ ನಾವೆಲ್ಲರೂ ಅಸ್ವತಂತ್ರರು. ಆದರೆ ಭಗವಂತ ಹಾಗಲ್ಲ. ಅವನಿಗೆ ಯಾರ ಅಪೇಕ್ಷೆಯೂ ಬೇಕಾಗಿಲ್ಲ. ತಾನು ಸುಖ ಪಡಬೇಕಾದ್ರೆ ಇನ್ನೊಬ್ಬರ ಅಪೇಕ್ಷೆ ಬೇಕಾಗಿ, ಪತ್ನಿಯೇ ಬೇಕಾಗಿಲ್ಲ, ಲಕ್ಷ್ಮಿಯೇ ಬೇಕಾಗಿಲ್ಲ. ಅವನಿಗೆ ಸುಖ ಪಡಬೇಕಾದ್ರೆ, ಪ್ರತಿಯೊಬ್ಬರಿಗೂ ಸುಖ ಪಡಬೇಕಾದ್ರೆ ಪತ್ನಿ ಅಪೇಕ್ಷೆ ಇದೆ. ಆ ಕೃಷ್ಣನಿಗೆ ಪತ್ನಿ ಅಪೇಕ್ಷವೇ ಇಲ್ಲ. ಲಕ್ಷ್ಮಿಯನ್ನು ಭಗವಂತ ಸ್ವೀಕರಿಸುವುದು ಭಗವದ್ ಭಕ್ತಳು, ನನ್ನ ಭಕ್ತಳನ್ನು ಸ್ವೀಕಾರ ಮಾಡಿದ್ದೇನೆ, ತನಗೆ ದೈಹಿಕ ಸುಖ ಕೊಡ್ತಾಳೆ ಅಂತ ಭಗವಂತನಿಗೆ ಅವಳನ್ನು ಅವನ ಅವಲಂಬಿಸಿಲ್ಲ. ತನ್ನದೇ ಆದ ಸ್ತ್ರೀ ರೂಪದಿಂದ ಸುಖ ಪಡುವ ಭಗವಂತನಿಗೆ ವೈಯಕ್ತಿಕವಾದ ಸುಖ ಪಡ್ಲಿಕ್ಕೂ ಪತ್ನಿ ಬೇಕಾಗಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವನ ಸ್ವಾತಂತ್ರ್ಯ ಎಂತಹದ್ದು. ಹೀಗಿರ್ಬೇಕಾದ್ರೆ ಲಕ್ಷ್ಮಿಯೇ ಭಗವಂತನಿಗೆ ಕೃಷ್ಣನಿಗೆ ಅಪೇಕ್ಷೆ ಇಲ್ಲ ಅಂದಮೇಲೆ ಗೋಪಿಕಾತ್ರಿಯರು ಕೃಷ್ಣನಿಗೆ ಬೇಕಾ? ಅವರನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ, ಕೃಷ್ಣನ ಅವರಿಗೆ ಸಂತೋಷ ಆಗ್ಲಿಕ್ಕೋಸ್ಕರ ಅವರ ಜೊತೆಗೆ ಬೆರೆತನೇ ವಿನಃ ತನ್ನ ವೈಯಕ್ತಿಕ ಸುಖಕ್ಕೋಸ್ಕರ ಕೃಷ್ಣ ಪರಮಾತ್ಮ ಗೋಪಿಕಾಸ್ತ್ರೀಯರನ್ನು ಬಯಸಿಲ್ಲ. ಇದೇ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಕಥೆಯನ್ನು ಪೂರ್ವಾಪರ ವಿಮರ್ಶೆ ಮಾಡದೆ ಕೃಷ್ಣನ್ ನಿಂದಿಸ್ತಾರೆ. ಕೃಷ್ಣನನ್ನು ಗೋಪಿಜಾರ ಅಂತ ಕರೀತಾರೆ. ಕೃಷ್ಣನಿಗೆ ಸ್ತ್ರೀಯರ ಹುಚ್ಚು ಜಾಸ್ತಿ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅವರಿಂದ ಸುಖ ಪಡ್ಲಿಕ್ಕೋಸ್ಕರ ಅವರನ್ನು ಅಪೇಕ್ಷೆ ಪಟ್ಟಿದ್ರೆ, ಅವರ ಜೊತೆಗೆ ಬೆರೆತಾಗ ಕೃಷ್ಣನಿಗೆ ಏನಾದರೂ ಸುಖ ಆಗಿದ್ರೆ, ಮನೋವಿಕಾರ ಆಗಿದ್ರೆ ಅದು ದೋಷ. ಎಷ್ಟು ಚೆನ್ನಾಗಿ ಭಾಗವತ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಯಾರು ಇಷ್ಟು ವಿಮರ್ಶೆ ಮಾಡೋಲ್ಲ. ಎಲ್ಲೋ ಒಂದು ಮೂಲಲ್ಲಿ ವಿಷಯ ಇದೆ. ಏನು ವಿಷಯ ಇದೆ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಪರರು ಮದುವೆ ಆಗಿರ್ತಕ್ಕಂಥ ಪರಸ್ತ್ರೀಯರಾದ ಗೋಪಿಕಾಸ್ತ್ರೀಯರಿಗೆ ಆ ಯಮುನಾ ದಿನ್ನೆಯಲ್ಲಿ ಬೆಳದಿಂಗಳಲ್ಲಿ ರಾಸಕ್ರೀಡೆ ಮಾಡಿದ. ಎಲ್ಲರೂ ತಪ್ಪು ತಿಳ್ಕೊಳ್ತಾರೆ. ರಾಸಕ್ರೀಡೆ ಅಂದ್ರೆ ರತಿಕ್ರೀಡೆ ಅಂತ ಒಂದೇ ಮಾಡ್ಕೊಳ್ತಾರೆ. ತಪ್ಪು. ಹಾಗಲ್ಲ. ರಾಸಕ್ರೀಡೆ ಅಂದ್ರೆ ಒಂದು ನೃತ್ಯ ವಿಶೇಷ. ಆ
ಪರಸ್ತ್ರೀಯ ಗೋಪಿಕಾತ್ರಿಗೆ ಆ ರಾಸಕ್ರೀಡೆ ಮಾಡಿದ ಅನೇಕ ನರ್ತಕಿಯರ ಮಧ್ಯದಲ್ಲಿ ನರ್ತಕನಾಗಿ ಅಲ್ಲಿ ನರ್ತನ ಮಾಡುವ ಒಂದು ಮಂಡಲಾಕಾರದಲ್ಲಿ ನರ್ತನ ಮಾಡುವ ಒಂದು ಅದು ಕ್ರೀಡೆ, ಅದನ್ನು ರಾಸಕ್ರೀಡೆ ಅಂತ ಹೇಳ್ತಾರೆ. ಆ ರಾತ್ರಿ ಕಾಲದಲ್ಲಿ ಈ ರೀತಿಯಾಗಿ ಕೃಷ್ಣ ರಾಸಕ್ರೀಡೆ ಮಾಡಿದ್ದನ್ನ ಮಹಾ ಸನ್ಯಾಸಿಗಳಾಗಿರ್ತಕ್ಕಂಥ ಶುಕಾಚಾರ್ಯ ಹೇಳ್ತಾರೆ. ಅದನ್ನು ವರ್ಣನೆ ಮಾಡ್ತಾನೆ. ಪರೀಕ್ಷಿತ್ ರಾಜ ಮೋಕ್ಷಕ್ಕೆ ಹೋಗ್ಬೇಕಾಗಿದೆ, ಇದ್ರಲ್ಲಿ ವಿರಕ್ತನಾಗಿದ್ದಾನೆ ಅವನು, ಅವನಿಗೆ ಮೋಕ್ಷಕ್ಕೆ ಹೋಗ್ಬೇಕಾಗಿದೆ, ಅವನಿಗೆ ಈ ಕೃಷ್ಣನ ರಾಸಕ್ರೀಡೆ ಹೇಳ್ತಾರೆ. ಸರಿಯಾ? ಎಲ್ಲದನ್ನು ವಿರಕ್ತನಾಗಿದ್ದು ಮೋಕ್ಷಕ್ಕೆ ಹೋಗ್ಬೇಕು ಅವನು, ಇವು ರಾಸಕ್ರೀಡೆ ಹೇಳ್ತಾರಲ್ಲ, ಇದು ಕೆರಳಿಸುವಂತಹದ್ದಲ್ವಾ ಇದು? ಎಲ್ಲಿಯಾದ್ರೂ ಬೇರೆ ಸ್ತ್ರೀಯರ ಜೊತೆಗೆ ಈ ಕ್ರೀಡೆ ಆಡಿದ್ರೆ ಇದು ಕೆರಳಿಸುವಂತಹದ್ದು, ಅರಳಿಸುವಂತಹದ್ದೆಲ್ಲ ವಿಚಾರ. ಆದ್ರೆ ಹೇಳ್ತಾರೆ ಶುಕಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮನ ಈ ರಾಸಕ್ರೀಡೆಯನ್ನ ಯಾರು ಕೇಳ್ತಾರೋ ಅವರಿಗೆ ಹೃದಯದ ಕಾಮರೋಗ ಹೋಗತ್ತೆ ಬರುವುದಿಲ್ಲ. ಇದೀಚಿತ ಯಾಕೆ ಅಂತ ಕೇಳಿದೆ, ಅದ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕೆ ಹೋಗ್ಬೇಕು? ಅದು ಕಾಮವನ್ನು ಕೆರಳಿಸುವಂತಹದ್ದಲ್ವ ಅದು. ಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಹೇಳಿದ್ರೆ ಕಾಮ ಕೆರಳುತ್ತೆ, ನಶಿಸಿ ಹೋಗುದಿಲ್ಲ, ಕಾಮರೋಗ ಹೋಗುದಿಲ್ಲ. ಹೃದಯ ರೋಗ ಕಾಮರೋಗ ಹೋಗೇ ಹೋಗತ್ತಂತ ಪರೀಕ್ಷಿತ್ ರಾಜನ ಹೇಳ್ತಾರೆ ಅಂದ್ರೆ ಹೇಳಿದ್ವು ಯಾರು? ಮಹಾರುದ್ರ ದೇವರ ಅವತಾರಭೂತ ಶುಕಾಚಾರ್ಯರು ದೊಡ್ಡ ವಿದ್ಯೆಯನ್ನು ಕೊಟ್ಟರು. ಅವನ ಮೋಕ್ಷಕ್ಕೆ ಹೋದ. ಯಾಕೆ ಅಂದ್ರೆ ಕೇಳಿ ಅಲ್ಲಿ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಆ ಕಥೆಯನ್ನ. ರಾಸಕ್ರೀಡೆ ಮಾಡಿದ ಅಷ್ಟು ಸ್ತ್ರೀಯರ ಜೊತೆಗೆ ಒಂದೇ ಒಂದು ಸ್ವಲ್ಪ ಮನಸ್ಸಿನಲ್ಲಿ ವಿಕಾರ ಆಗಿಲ್ಲ. ಯಾಕೆಂದ್ರೆ ಅಲ್ಲಿ ಕಾರುಣ್ಯ ಮಾತ್ರ ಇತ್ತೇವಿನ ಕಾಮ ಇರಲಿಲ್ಲ. ಅವರಲ್ಲಿ ಕಾಮ ಇತ್ತು, ಇವನಲ್ಲಿ ಕಾರುಣ್ಯ ಇತ್ತು. ಕೇಳಿದ್ದಾರೆ, ನಾನು ನಿನ್ನ ಅಂಗ ಸಂಗ ಸುಖ ನನಗೆ ಬೇಕು ಅಂತ ಅವ್ರು ಕೇಳಿದ್ದಾರೆ. ತಥಾಸ್ತು ಅಂತ ಭಗವಂತ ಕರುಣಿಯಾಗಿ ಅವರಿಗೆ ಸುಖ ಕೊಟ್ಟ. ಆ ಸುಖ ಆ ಕೃಷ್ಣನ ಶರೀರದ ಸಂಬಂಧ ಅವರು ಪಟ್ಟರು. ಆದ್ರೆ ಕೃಷ್ಣ ಅವರ ತಾನು ವೈಯಕ್ತಿಕವಾಗಿ ಅವರ ಶಾರೀರಿಕ ಸಂಬಂಧ ಸುಖ ಪಡಬೇಕೆಂಬ ಇಚ್ಛೆ ಅವನಿಗಿರಲಿಲ್ಲ, ಅವರಿಗಿತ್ತು. ಆದ್ರೆ ಭಗವಂತ ಕರುಣಾಮಯನಾಗಿ ಕಾರುಣ್ಯದಿಂದ ಅವರ ಜೊತೆಗೆ ವಿಹಾರ ಮಾಡಿದ. ಆದ್ರೆ ಅವರು ಕಾಮದಿಂದ ವಿಹಾರ ಮಾಡಿದ್ರು. ಅವನಿಗೆ ಅನಿಸ್ತಾ ಇದೆ ಏನು ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದೇ ಒಂದು ವಿಕಾರು ಅವನಲ್ಲಿ ಆಗಿಲ್ಲ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಏಷಾನ್ನ ಚೇತಾಂಚಿ ತಯೇವ ಧೀರಾಹ. ವಿಕಾರಕ್ಕೆ ಕಾರಣವಾಗಿರುವಾಗ ಯಾರ ಮನಸ್ಸು ವಿಕಾರಕ್ಕೆ ಒಳಗಾಗುವುದಿಲ್ವೋ, ಧಾತು ವಿಸರ್ಜನಾದಿ ವಿಕಾರಕ್ಕೆ ಒಳಗಾಗುವುದಿಲ್ವೋ ಅವನು ಧೀರ. ಬಹಳ ಚೆನ್ನಾಗಿ ಭಾಗವತ ಹೇಳ್ತಾರೆ. ಈ ಕೆಲವು ಮೂರ್ಖರಿದ್ದಾರೆ, ಸ್ತ್ರೈಣಂ ಅಂತ ಕೃಷ್ಣನನ್ನ ಅವರು ಅರ್ಥ ಮಾಡಿಕೊಂಡಿದ್ದಾರೆ ತಪ್ಪಾಗ. ಆದ್ರೆ ತಾವು ಅಂದ್ಕೊಂಡಂತೆ ತಾವು ತ್ರೈಣರಾಗಿರ್ತಾರೆ. ಕೃಷ್ಣನನ್ನು ಆ ಮಟ್ಟಕ್ಕೆ ಇಳಿಸಿದ್ರು, ಬುದ್ಧಿಗೆ ತೋಚಿದಂತೆ ಅರ್ಥ ಮಾಡಿಕೊಂಡ್ರು. ಅದಲ್ಲ. ಯಸ್ಸೇಂದ್ರಿಯಂ ಯಮತಿತಂ ಕುತಪೈ ನಶೇತು. ಶ್ರೀಕೃಷ್ಣ ಮಹಾಭಾರತ ಯುದ್ಧವಾದ ಬಳಿಕ ಅವನು ಅಲ್ಲಿ 18 ದಿನ ಯುದ್ಧ ಆಯಿತು, ಪಟ್ಟಾಭಿಷೇಕ ಮಾಡಿದ, ಹೊರಟನೆಂತಾದಾಗ ಉತ್ತರ ಗರ್ಭದ ಮೇಲೆ ಬ್ರಹ್ಮಶಿರೋಸ್ತ್ರ ಬಿಟ್ಟಾಗ ಅಲ್ಲಿ ಉತ್ತರಕ್ಕೆ ಕೂತ್ಕೊಂಡು ರಕ್ಷಣೆ ಮಾಡುವಂತ ಕುಂತಿ ಸ್ತೋತ್ರ ಮಾಡಿದರು, ರಕ್ಷಣೆ ಮಾಡಿದ. ಮತ್ತೆ ಇಲ್ಲೇ ಕೂತ್ಕೊಳ್ಳು ಅಂತ ಹೇಳಿದ ಧರ್ಮರಾಜ. 4 ತಿಂಗಳಲ್ಲಿ ಕೂತ್ಕೊಂಡ, ಮತ್ತೆ ಮೇಲೆ ಹೊರಟಿದ್ದಾನೆ. ಆವಾಗ ಸಾವಿರಾರು ಅವನ ಪತ್ನಿಯರು ಆತ್ಮಸಾತ್ ಮಾಡ್ಕೊಳ್ಬೇಕು, ನಮ್ಮ ಹತ್ರ ಕೃಷ್ಣ ಬರಬೇಕು ಅಂತ ಅನೇಕ ಮನೋವಿಕಾರಕವಾದ ಹಾವಭಾವ ವಿಲಾಸ ತೋರಿಸಿದ್ದಾರಂತೆ. ಆದ್ರೆ ಕೃಷ್ಣನ ಇವತ್ತು ಕುಹಕ ಶೃಂಗಾರ ಚೇಷ್ಟೆಗಳು, ಹಾವಭಾವ ವಿಲಾಸಗಳು ಕೃಷ್ಣನ ಮನಸ್ಸನ್ನು ಕ್ಷುಬ್ಧಗೊಳಿಸ್ಲಿಕ್ಕಾಗಿಲ್ಲ. ಆ ಭಗವಂತನ ಮನಸ್ಸನ್ನ ಕದಡ್ಲಿಕ್ಕಾಗಿಲ್ಲ. ಸಾವಿರಾರು ಮನಸ್ಸಿನ ವಿಕಾರ ಆಗಲಿಕ್ಕೆ ಸಾವಿರಾರು ಸುಂದರ ಸ್ತ್ರೀಯರು ಏನ್ ಮಾಡ್ತಾ ಇದ್ದಾರೆ, ಹಾವಭಾವ ವಿಲಾಸ ಮಾಡಿದ್ರು ಕೂಡ ಕೃಷ್ಣ ಯೋಗಿಯಂತೆ ಧೀರನಾಗಿ ನಿಂತ, ಸ್ವಲ್ಪವೂ ಮನಸ್ಸಿಗೆ ವಿಕಾರ ಮಾಡಿಕೊಳ್ಳಿಲ್ಲ. ಹಾಗಾಗಿ ನಮ್ಮ ಕೃಷ್ಣ ಧೀರ ಅಲ್ಲ, ಧೀರೆ ಅಂದ್ರೆ ಬ್ರಹ್ಮಚಾರಿ. ಇದು ಕಷ್ಟ. ಅನೇಕ ಸುಂದರ ಸ್ತ್ರೀಯರ ಜೊತೆಗೆ ಸೇರುವಾಗ ಸ್ವಲ್ಪವೂ ಮನಸ್ಸು ವಿಕಾರ ಇಲ್ಲದಂತೆ ಧೀರನಾಗಿರ್ಬೇಕಾದ್ರೆ ಈ ರೀತಿಯಾಗಿ ರಾಸಕ್ರೀಡೆ ಮಾಡುವಾಗಲೂ ಕಾರುಣ್ಯದಿಂದ ಮಾಡಿದ್ರೆ ತಾನು ಕಾಮ ವಿಕಾರಕ್ಕೆ ಒಳಗಾಗದೆ ಅಷ್ಟು ಸ್ತ್ರೀಯನ್ನ ಸಂತೋಷ ಪಡಿದ, ತಾನು ಸ್ವಲ್ಪವೂ ಕಾಮ ವಿಕಾರಕ್ಕವಾಗಿಲ್ಲ. ಸಾವಿರಾರು ಸುಂದರ ಸ್ತ್ರೀಯರ ಜೊತೆಗೆ ವಿಕಾರಕ್ಕೆ ಕಾರಣ ಇದ್ರು ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಧೀರನಾಗಿ
ಮನಸ್ಸಿಗೆ ವಿಚಲಿತರಾಗದಂತೆ ನೋಡಿಕೊಂಡ. ಭಲೇ ಕೃಷ್ಣನ ಧೈರ್ಯಕ್ಕೆ ಅಂತ ಆ ಅರ್ಥದಲ್ಲಿ ಕೃಷ್ಣ ವಿಕಾರಕ್ಕೊಳಗಾಗದೆ ಅವರಿಗೆ ಕಾಮದಿಂದ ಸುಖ ಕೊಟ್ಟ, ಅವನು ಧೀರನಾಗಿ ಇದ್ದ ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕಾಮರೋಗ ಆಗುತ್ತೆ. ಇದು ಅರ್ಥ. ಇಷ್ಟು ಯಾರು ವಿಮರ್ಶೆ ಮಾಡಲ್ಲ, ಮೂಲೆಯಲ್ಲಿ ವಿಮರ್ಶೆ ಮಾಡಬೇಕು. ಇದು ನೋಡಿ, ಕೃಷ್ಣ ಗೋಪಿಕಾಸ್ತ್ರೀಯರಿಗೆ, ಗೋಪಿಕಾಸ್ತ್ರೀಯರು ಕೃಷ್ಣನಿಗಾಗಿ ಹತ್ತರು, ಕೃಷ್ಣನ ಗೋಪಿಕಾಸ್ತ್ರೀಯರಿಗೆ ಹತ್ತಿಲ್ಲ. ಅವ್ರು ಎಷ್ಟು ಐಶ್ವರ್ಯ ಮದ, ನಮ್ಮಂತ ಭಾಗ್ಯವಂತರು ಯಾರು ಇಲ್ಲ ಅಂತ ಹೇಳಿದಾಗ ಅವ್ರೆಲ್ಲ ಕೃಷ್ಣ ಸ್ತ್ರೀ ಚಾಪಲ್ಲಿ ಇದ್ದಿದ್ರೆ ಅವ್ರು ಏನ್ ಹೇಳಿದ್ರು ಕೇಳ್ಬೇಕಿತ್ತು. ಅವ್ರು ಯಾಕೆ ದರ್ಶನ ಆಗ್ಬೇಕಿತ್ತು? ನಿಜವಾಗಿ ಸ್ತ್ರೀ ಚಾಪಲ್ಲೇ ಇದ್ದಿದ್ರೆ ಅವರಲ್ಲಿ ಭಕ್ತಿ ಇಲ್ಲ, ಅವರಿಗೆ ಮದ ಐಶ್ವರ್ಯ ಮದ. ನನ್ನಂತ ಸೌಭಾಗ್ಯವಂತರು ಯಾರಿದ್ದಾರೆ, ಎಷ್ಟು ನಮ್ಮನ್ನು ಗೌರವಿಸ್ತಾ ಇದ್ದಾರೆ ಅಂತ ಸೊತ್ತು ಬಂತು, ಮದ ಬಂತು. ಕೃಷ್ಣನ ಏನಾದ ಅಲ್ಲಿ ಅದೃಶ್ಯನಾಗಿಬಿಟ್ಟ. ಕೃಷ್ಣನಿಗೆ ನಿಜವಾಗಿ ಕೂಡ ಕಾಮ ಹುಚ್ಚಿದ್ದಿದ್ರೆ ಅವ್ರು ಏನು ಮಾಡಿದ್ರು ಕೇಳ್ಬೇಕಿತ್ತು. ಕೇಳಲಿಲ್ಲ ಅಂದ್ರೆ ಅವನ ಸ್ತ್ರೈಣ ಅಲ್ವೇ ಅಲ್ಲ. ಕೊನೆಗೆ ಏನಾಯ್ತು, ಮತ್ತೆ ಅವರ ಭಕ್ತಿಗೆ ಭಗವಂತ ಒಲದ ಆಯ್ತು. ಕೊನೆಗೆ ಕಂಸಮರ್ದನಕ್ಕೋಸ್ಕರ ಅಕ್ರೂರ ಕರ್ಕೊಂಡು ಹೋದ ನಂತರ ಅವ್ರು ಹಿಂಬಾಲಿಸ್ತಾರೆ, ಬರ್ತೇನೆ ಅಂತ ಹೇಳಿದಾನೆ. ಶ್ರೀಕೃಷ್ಣ ಪರಮಾತ್ಮ ಕೊನೆಗೆ ಬರಲೇ ಇಲ್ಲ. ಯಾರನ್ನ ಉದ್ದವನ್ನು ಕೊಟ್ಟು ಕಳಿಸ್ತಾನೆ, ಅವನಿಗೆ ಸಿಕ್ಕಾಪಟ್ಟೆ ಕಾರ್ಯಭಾರ ಕೃಷ್ಣನಿಗೆ. ಉದ್ದವನ್ನು ಕೊಟ್ಟು ಕಳಿಸ್ತಾನೆ. ಮಧ್ಯದಲ್ಲಿ ಒಂದ್ಸರ್ತಿ ಯಾರನ್ನು ಕೊಟ್ಟು ಕಳಿಸ್ತಾನೆ, ಬಲರಾಮ ದೇವನ ಕಳಿಸ್ತಾನೆ. ತಾನು ಬರಲೇ ಇಲ್ಲ. ಕೊನೆಗೆ ಅವನು ಬಂದದ್ದು ಯಾವಾಗ ಅಂದ್ರೆ ಅವ್ರಿಗೆ 60 ವರ್ಷ ಆಗಿದೆ, 60-70 ವರ್ಷ. ಯಾಕೆ ಯಾವ್ದ್ರಲ್ಲಿ ಷಷ್ಠಬ್ದಿ ಮಹೋತ್ಸವ ಸಂದರ್ಭದಲ್ಲಿ ಅಲ್ಲಿ ಕುರುಕ್ಷೇತ್ರ ಗ್ರಹಣ ಕಾಲದಲ್ಲಿ ಅವರು ಬಂದಿದ್ದಾರೆ. ಆವಾಗ ಮತ್ತೆ ಭೇಟಿಯಾಗಿದ್ದಾನೆ ಕೃಷ್ಣ. ಅರ್ಥ, ಕೃಷ್ಣನಿಗೆ ಕಾಮ ಉಂಟ, ಗೋಪಿಕಾಸ್ತ್ರರ ಹುಚ್ಚು ಉಂಟ, ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಯಾರು ವಿಮರ್ಶೆ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಶ್ರೀಗಂಧನಿಗೆ ಸ್ತ್ರೀಯರ ಅಪೇಕ್ಷೆ ಯಾರ ಅಪೇಕ್ಷೆಯೂ ಇಲ್ಲ. ಅದು ದೊಡ್ಡ ಗುಣ ಕೃಷ್ಣನದ್ದು. ಹೀಗೆ ನಿಷ್ಫಲತೆಯಿಂದ ಸ್ವಾತಂತ್ರ್ಯಾದಿ ಗುಣಗಳಿಂದ ಕರ್ಷತಿ ಎಲ್ಲ ಭಕ್ತರನ್ನು ಸೆಳಿತಾ ಇದ್ದಾನಾದ್ರಿಂದಾಗಿ ಶ್ರೀಕೃಷ್ಣ ಅಂತ ಭಗವಂತನಿಗೆ ಹೆಸರು. ಕೃಷ್ಣ